ವೆಲ್ಕಮ್ ಬ್ಯಾಕ್ ಟು ಯುಕ್ತ ಪರಿ ಚಾನಲ್. ಸೊ ಇವತ್ತಿನ ಚಾನಲಲ್ಲಿ ತುಂಬ ಸ್ಪೆಷಲ್ ಯಾಕಂದರೆ ನಮ್ಮಮ್ಮನ ಒಂದು ಸ್ಪೆಷಲ್ ಡಿಶ್ ವೆಜ್ ಫ್ರೈ ರೈಸ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀವಿ. ಸೊ ಇದು ನಮ್ಮ ಎವರ್ ಟೈಮ್ ಫೇವ್ರೆಟ್ ಬ್ರೇಕ್ಫಾಸ್ಟ್ ಬಿಕಾಸ್ ನನಗೂ ಕೂಡ ತುಂಬಾ ಇಷ್ಟ ಆ್ಯಂಡ್ ನನಗೂ ಕೂಡ ತುಂಬಾ ಇಷ್ಟ, ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಇಷ್ಟ. ಎಸ್ಪೆಷಲಿ ಧನ್ಯಾ, ಶಿ ಲೈಕ್ಸ್ ದ ಮೋಸ್ಟ್. ಸೊ ಹೆಂಗೆ ಮಾಡೋದು ಆ ಡಿಶ್ನ ಮನೇಲೇ, ಇಟ್ ವಿಲ್ ಬಿ ಸೋ ಟೇಸ್ಟಿ. ಸೊ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಲೆಟ್ಸ್ ಗೋ. ಎಲ್ಲರೂ ವೆಲ್ಕಮ್ ಟು ಯುಕ್ತ ಪೃಥ್ವಿ ಚಾನಲ್. ಇವತ್ತು ನಾನು ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋವಂಥ ವೆಜಿಟೇಬಲ್ಸ್ ನೋಡಿ, 2 ಹಸಿಮೆಣಸಿನ್ಕಾಯಿ, ಬೀನೀಸು, ಊಟಿ ಬೀನೀಸ್ ತೊಗೊಂಡಿದ್ದೀನಿ, ಮತ್ತು ಕ್ಯಾರೆಟು, ಈರುಳ್ಳಿ 2, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಸೊಪ್ಸಿಗೆ ಸೊಪ್ಪು, ಮೆಂತ್ಯ. ಇದು ಅನ್ನ ಇದ್ದರೂ ಮಾಡ್ಬೋದು, ಇಲ್ಲಾಂದರೆ ನಾನು ಬಿಸಿಯಾಗಿ ಮಾಡ್ಕೊಂಡಿದ್ದೀನಿ ಡಬ್ಬಿಗೋಸ್ಕರ. ಬಿಸಿ ಮಾಡಿ ಅದನ್ನು ಹಾರ ಹಾಕ್ಕೋಬೇಕು. ಸೊ ಎಲ್ಲ ಕಟ್ ಮಾಡಿ ಕ್ಲೀನಾಗಿ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಹಾಕಿದ್ರೆ ತೆಗ್ದಾಕೋಕ್ಕೆ ಈಸಿ ಆಗುತ್ತೆ ಮಕ್ಕಳಿಗೆ. ಸೊ ವೆಜಿಟೇಬಲ್ಸ್ ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ತವಾದಲ್ಲಿ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಮತ್ತು ಆನಿಯನ್ ಫಸ್ಟ್ ಹಾಕಿ, ಆನಿಯನ್ ಹಾಕಿ ಅದು ಗೋಲ್ಡಿಶ್ ಕಲರ್ ಬರೋ ತನಕ ಫ್ರೈ ಮಾಡಿ ಕ್ಲೀನಾಗಿ. ಮತ್ತು ನಾನು ಸಾಸಸ್ ಎಲ್ಲ ಯೂಸ್ ಮಾಡ್ತಾಯಿಲ್ಲ, ಸೋಯಾ ಸಾಸು, ಚಿಲ್ಲಿ ಸಾಸು, ವೆನಿಗರ್ ಎಲ್ಲ ಯೂಸ್ ಮಾಡ್ತಾರೆ. ನಾವು ಡೈಲಿ ಮಾಡೋರು ಅದೆಲ್ಲ ಯೂಸ್ ಮಾಡಬಾರ್ದಲ್ಲ ಮಕ್ಕಳಿಗೆ ಸ್ಕೂಲ್ ಟೈಮಲ್ಲೆಲ್ಲ. ಸೊ ಅದಕ್ಕೆ ನಾನು ಅದೆಲ್ಲ ಹಾಕಿಲ್ಲ, ಹಾಗೆ ಟೇಸ್ಟಿಯಾಗಿ ಬರುತ್ತೆ ಸಿಂಪಲ್ಲಾಗೆ. ನೋಡಿ ಫಸ್ಟ್ ಆನಿಯನ್ ಹಾಕಿದ್ದೀನಿ. ಸೊ ಗೋಲ್ಡನ್ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಸೊ ಅದು ನಾನು ಸ್ವಲ್ಪ ಹೈ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ, ಬೇಗ ಫ್ರೈ ಆಗಲಿ ಅಂತ, ಸ್ಕೂಲಿಗೆ ಟೈಮ್ ಆಗುತ್ತಂತ. ಸೊ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದೊಂದಾಗಿ ಹಾಕ್ಬೋದು. ಫಸ್ಟ್ ಕ್ಯಾರೆಟ್ ಹಾಕಿದ್ರೆ ನಿಮಗೆ ಚೆನ್ನಾಗಿ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಸಾಫ್ಟಾಗಿ ಆಗಲಿ ಅಂತ, ಹಾಫ್ ಬಾಯ್ಲ್ ಆಗಲಿ. ಸೊ ಫಸ್ಟ್ ಕ್ಯಾರೆಟ್ ಹಾಕಿ ಫ್ರೈ ಮಾಡಿ. ನಿಮಗೆ ರಾತ್ರಿ ಅನ್ನ ಮಿಕ್ಕೋದ್ರೂ ಏನಾರ ಬೇಕಂದಾಗ ನೀವು ಅನ್ನ ಇದ್ದಾಗಲೂ ಇದೇ ಥರ ಮಾಡ್ಕೋಬೋದು ಸಿಂಪಲ್ಲಾಗೆ. ಮತ್ತು ಇದೇ ಥರದಲ್ಲಿ ಎಗ್ ಫ್ರೈಡ್ ರೈಸ್ ಕೂಡ ಮಾಡ್ಬೋದು, ಅದನ್ನು ಕೂಡ ಒಂದ್ಸಲಿ ಮಾಡಿ ತೋರಿಸ್ತೀನಿ. ಸೊ ಆನಿಯನ್ ಆಗಿದೆ, ಈಗ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನಾವು ಒಂದೇ ಒಂದು ಕ್ಯಾರೆಟ್ ಯೂಸ್ ಮಾಡಿದ್ದೀನಿ. ವೆಜಿಟೇಬಲ್ಸ್ ಜಾಸ್ತಿ ಯೂಸ್ ಮಾಡೋರು ಜಾಸ್ತಿ ಹಾಕ್ಕೋಬೋದು, ಈ ರೀತಿಯಾರ ಮಕ್ಕಳು ವೆಜಿಟೇಬಲ್ಸ್ ಸ್ವಲ್ಪ ತಿಂತಾರೆ. ಸೊ ಕ್ಯಾರೆಟ್ನ ಚೆನ್ನಾಗಿ ಫ್ರೈ ಮಾಡಿ, ಅದು ಫಸ್ಟ್ ಸ್ವಲ್ಪ ಹಾಕಿ ಒಂದು 2 ಸೆಕೆಂಡ್ ಫ್ರೈ ಆದಮೇಲೆ ನೆಕ್ಸ್ಟು ಬೀನ್ಸ್ ಹಾಕ್ಕೊಳ್ಳಿ. ಬೀನ್ಸು ಮಾಮೂಲಿದ್ದು ಹಾಕ್ಬೋದು, ಬಟ್ ಅದು ನಾರ್ನಾರು ಇರುತ್ತೆ, ಮತ್ತು ನಿಮ್ಗೆ ಅದು ಆಫ್ ಬಾಯ್ಲ್ ಆದ್ದರಿಂದ ಬೇಗ ಬಾಯಿಗೆ ಸಿಕ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ ಮಕ್ಕಳಿಗೆ, ತೆಗಿತಾ ಕೂರೋಕ್ಕಾಗಲ್ಲ. ಸೊ ಕ್ಯಾಪ್ಸಿಕಮ್ ಚೆನ್ನಾಗಿರುತ್ತೆ, ಅದು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಅದು ಕ್ಯಾಪ್ಸಿಕಮ್ಮು. ಮತ್ತು ಇದು ಆನಿಯನ್ ಫ್ಲವರ್ಸು ಹಾಕ್ತಾರೆ, ನಾನು ಹಾಕಿಲ್ಲ, ಅದು ಟೇಸ್ಟಿಯಾಗಿ ಬರುತ್ತೆ. ಅದನ್ನು ಬೇಕಾದ್ರೆ ಹಾಕ್ಕೊಳ್ಳಿ, ಅದು ಅಡಿಷ್ನಲ್ಲು. ಆ್ಯಡ್ ಮಾಡಿದ್ರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಎಲ್ಲನೂ ಒಂದು 3 to 4 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸೊಪ್ಪೆಲ್ಲ ಹಾಕ್ಬಿಡಿ. ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸೊಪ್ಸಿಗೆ ಸೊಪ್ಪು ಎಲ್ಲ ಹಾಕಿ ಲಾಸ್ಟೆಲ್ಲ ಅದನ್ನು 1-2 ಟೈಮ್ಸ್ ಫ್ರೈ ಮಾಡ್ಕೊಳ್ಳಿ. ಸೊಪ್ಪು ಚೆನ್ನಾಗಿ ಮಗ್ಲಿ ಎಣ್ಣೆಯಲ್ಲಿ. ಸೊ ಸಪ್ಪೆ ಬರೋಲ್ಲ ಮಕ್ಕಳಿಗೆ, ಟೇಸ್ಟ್ ಗೊತ್ತಾಗಲ್ಲ, ಇಲ್ಲಾಂದರೆ ಸಪ್ಪೆ ಬಂದುಬಿಡುತ್ತೆ. ಸೊ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಿದ್ಮೇಲೆ 1-2-3 ಟೈಮ್ ಫ್ರೈ ಮಾಡಿ. ಫ್ರೈ ಆಗಿದೆ ನೋಡಿ ಇವಾಗ ಎಲ್ಲನೂ, ವೆಜಿಟೇಬಲ್ಸು ಎಲ್ಲನೂ ಫ್ರೈ ಆಗಿದೆ. ಈಗ ನೀವು ಹಾರಾಕಿರೋ ಅನ್ನನ ಸ್ವಲ್ಪ ಉದುದ್ರಾಗೆ, ಅದು ಹಾರಾಕಿರ್ತೀವಲ್ಲ ಸ್ವಲ್ಪ ಇದಾಗಿರುತ್ತೆ, ಗಂಟೆ ಇರುತ್ತೆ. ಸೊ ಅದನ್ನು ಪುಡಿ ಮಾಡಿ ಹಾಕ್ಬಿಡಿ, ಉದುದ್ರ ಮಾಡಿ ಹಾಕಿ. ಒಬ್ಬೊಬ್ಬರು ಬಾಸುಮತಿ ರೈಸ್ ಮಿಕ್ಸ್ ಮಾಡ್ತಾರೆ, ನಾನು ಇರೋ ರೈಸಲ್ಲೇ ಮಾಡ್ತಾಯಿದ್ದೀನಿ. ಸೊ ಈ ಥರ ಹ್ಯಾಡ್ ಮಾಡಿಬಿಟ್ಟು ಕ್ಲೀನಾಗೆ ಕಲಿಸಿ ಅದಕ್ಕೆ ಮೇಲ್ಗಡೆ ಅದೇ ನೀವು ಹೇಳ್ದಂಗೆ ನಾವು ಅದಕ್ಕೆ ಚಿಲ್ಲಿ ಸಾಸು, ಸೋಯಾ ಸಾಸು ಎಲ್ಲ ಹಾಕ್ತಾರೆ, ನಾನೇನು ಹಾಕಿಲ್ಲ. ಸೊ ಅನ್ನ ಹಾಕಿದ್ಮೇಲೆ ಅದನ್ನು ಒಂದ್ಸಲ ವೆಜಿಟೇಬಲ್ಸ್ ಕೆಳಗಡೆಯಿಂದ ಇರುತ್ತಲ್ಲ ಸ್ವಲ್ಪ ಕಲಸಿ, ಇಲ್ಲಾಂದರೆ ನೀವೆಲ್ಲ ಪೆಪ್ಪರ್ ಪೌಡರ್ ಹಾಕೋ ತನಕ ಅದು ಸೀದೋಗುತ್ತೆ. ಸ್ವಲ್ಪ ಕಲಿಸ್ದಂಗೆ ಮಾಡಿಬಿಟ್ಟು ಆಮೇಲೆ ಅದಕ್ಕೆ 1 ಸ್ಪೂನ್, 1 ಟೇಬಲ್ ಸ್ಪೂನ್, ಜಾಸ್ತಿ ಖಾರ ಹಾಕಿಲ್ಲ ಮಕ್ಕಳಿಗೆ, 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕಿದ್ದೀನಿ. ಮತ್ತು ನಿಮಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು. ನಾನು 1 ಪಾವ್ ಆಗೋಷ್ಟು ಮಾತ್ರ ಸಾಲ್ಟ್ ಹಾಕಿದ್ದೀನಿ. ನಿಮ್ಗೆ ಅದಕ್ಕೆ ಎಷ್ಟು ಟೇಸ್ಟಿಯಾಗಿ ಎಷ್ಟು ಮಾಡ್ತೀರಾ ಅದರ ಮೇಲೆ ನಿಮ್ಮ ಇದಾಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಟೇಸ್ಟಿಯಾಗಿ ಸಾಲ್ಟ್ ಹಾಕ್ಕೊಳ್ಳಿ. ಅಷ್ಟೇ ನಾವು ಮಾಡಿರೋ ಸಿಂಪಲ್ ಮೆಥಡು. ಮತ್ತು ವೆಜಿಟೇಬಲ್ಸು ಮಕ್ಕಳಿಗೆ ಆ್ಯಡ್ ಆಗುತ್ತೆ.
ಸೊ ಈ ಥರ ಸಿಂಪಲ್ ರೆಸಿಪಿಗಳು ಮಾಡ್ತಾ ಇರ್ತೀನಿ, ದಯವಿಟ್ಟು ಎಲ್ಲರೂ ವಾಚ್ ಮಾಡಿ. ಸೊ ಇದು ಆದಮೇಲೆ ಬೇಕಾದ್ರೆ ನೀವು ಈ ಟೊಮೆಟೊ ಸಾಸ್ ಮಾತ್ರ ಬೇಕಾದ್ರೆ ನಂಚ್ಕೊಳಕ್ಕೆ ಹಾಕ್ಕೊಡ್ಬೋದು ಇದಕ್ಕೆ ವೆಜ್ ಫ್ರೈಡ್ ರೈಸು. ನಾನು ಹೇಳ್ದಂಗೆ ಇದಕ್ಕೆ ವೆಜ್ ಫ್ರೈಡ್ ರೈಸು ಮತ್ತು ಎಗ್ ಫ್ರೈಡ್ ರೈಸು ಮಾಡ್ತೀವಿ, ಸ್ಕೂಲಿಗೆ ಕಳ್ಸಲ್ದೇ ಇರೋದನ್ನ ಮಾಡಿಲ್ಲ. ನೋಡಿ ವೆಜ್ ಫ್ರೈಡ್ ರೈಸ್ ರೆಡಿಯಾಗಿದೆ ಸ್ಕೂಲ್ಗೆ. ಸೊ ಹಾಕಿ ಕಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ದಯವಿಟ್ಟು ಯುಕ್ತ ಪೃಥ್ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಡೆಫಿನೆಟ್ಲಿ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಗೈಸ್ ಇವತ್ತಿನ ವೀಡಿಯೋಗೆ ಇಷ್ಟೇ. ಸೊ ಇದೇ ಥರ ನಿಮಗೆ ಕುಕ್ಕಿಂಗ್ ವ್ಲಾಗ್ಸ್ ಬೇಕಂದರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇಷ್ಟೇ. ಸೊ ಈ ಟೇಸ್ಟಿಯಾದ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ತುಂಬಾ ಯಮ್ಮಿ ಆಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.